ಹಾಯ್, ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೆರೆಸ್ ಮೇಲೆ ಹೋಗಿ ಬೆಳಗ್ಗೆನೇ ವಿಟಮಿನ್ ಡಿ ಮಗುಗೆ ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ನಾನು ವಾಕಿಂಗ್ ಮಾಡ್ತಾ ಫ್ರೆಶ್ ಆಗುತ್ತೆ ಅಂತ ಹಾಗೆ ವಾಕಿಂಗ್ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ನಗಾಡ್ಕೊಂಡು ಇಬ್ಬರು ಹಾಗೆ ರೂಮಿಗೆ ಬಂದು ಮಗುಗೆ ಡ್ರಾಪ್ಸ್ ಹಾಕಿದೆ. ಮಗುನೂ ಹಾಗೆ ಏನಿದು ಹಿಂಗೆ ಆಗ್ತಾ ಇದ್ದೀರಾ ಅಂತೇಳ್ಬಿಟ್ಟು ಪಾಪ ಮುಖ ಒಂಥರ ಮಾಡ್ತಾಯಿತ್ತು. ಬಟ್ ಆದರೂ ಒಳ್ಳೇದಕ್ಕೆ ಅಂತೆಲ್ಲ ಹೇಳಿ ಕ್ಲೀನಾಗಿ ಮೆಲ್ಲಗೆ ಹಾಕ್ಕೊಂಡು ಮಾಡ್ತಾಯಿದ್ದೆ. ಹಾಗೆ ಮಗುಗೆ ಮಲಗಿಸ್ಬಿಟ್ಟು ಅಮ್ಮ ನುಗ್ಗೆಕಾಯಿ ಸೊಪ್ಪು ತೊಗೊಂಬ ರೊಟ್ಟಿ ಮಾಡಬೇಕು ಅಂತ ಹೇಳಿ ಕೊಟ್ಟು ಬಂದೆ. ನೆಕ್ಸ್ಟು ಟೈಮ್ ಸಿಕ್ತು ಅಂತ ಹೇಳ್ಬಿಟ್ಟು ಹೇರ್ ಆಯಿಲಿಂಗ್ ಮಾಡ್ಕೊಳ್ಳೋಣ. ನಾನು ಈ ಬ್ರ್ಯಾಂಡಿಂದ ಯೂಸ್ ಮಾಡ್ತಾ ಇರೋದು. ಹಾಗೆ ಬಿಡಿಸ್ಕೊಂಡು ಕ್ಲೀನಾಗಿ ಹೇರ್ ಫಾಲ್ ಏನು ಅಷ್ಟೇನು ಆಗ್ತಾಯಿಲ್ಲ. ಬಟ್ ಆದರೂ ನಮ್ಮದು ನಾವು ಕೇರ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಕ್ಲೀನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಕ್ಲೀನಾಗಿ ಎಂಡ್ಸ್ವರೆಗೂ ಕ್ಲೀನಾಗಿ ಟೈಮ್ ಸಿಕ್ತು ಅಂತೇಳ್ಬಿಟ್ಟು ಇವತ್ತು ಮಗು ಮಲ್ಕೊಂಡಿತ್ತು ಅಂತ ಕ್ಲೀನಾಗಿ ಒಂದೊಂದು ಚೂರಾಗಿ ಪಾರ್ಟಿಷನ್ ಮಾಡ್ಕೊಂಡು ಎಲ್ಲ ಎಣ್ಣೆ ಹಚ್ಕೊಂಡೆಲ್ಲ ಮಾಡಿಕೊಂಡೆ. ನೆಕ್ಸ್ಟು ಈ ಥರ 4 ಪಾಯಿಂಟ್ ಅಂತಿದ್ದೀನಿ, 4 ಫಿಂಗರ್ ಗ್ಯಾಪ್ ಇಟ್ಕೊಂಡು ಈ ಥರ ಮರ್ಮ ಪಾಯಿಂಟ್ ಅಂತಾರೆ ಆಯುರ್ವೇದಿಕಲ್ಲಿ. ಅದು ಬ್ಲಡ್ ಪ್ರೆಷರ್ ಇದು ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಹೀಗೆ ಹಿಂದೆ ಮಾಡ್ಕೊಂಡು ಹಿಂದೆನೂ ಆ ಥರ ಮಾಡಬೇಕು. ಹಾಗೆ ಮಸಾಜ್ ಮಾಡ್ಕೊತ ಎಲ್ಲ ಇದು ಮಾಡಿಕೊಂಡು ಮತ್ತೊಂದು ಸರಿ ಬಿಡಿಸ್ಕೊಂಡು ಕ್ಲೀನಾಗಿ ಜಡೆ ಹಾಕ್ಕೊತಾ ಇದ್ದೆ. ಮತ್ತು ಕೂದಲು ಕಟ್ಕೊಂಡ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕೂದಲು ಕಟ್ಕೊತ ಏನೇನೋ ಯೋಚನೆ ಬರ್ತಾಯಿತ್ತು. ಥಿಂಕ್ ಮಾಡ್ತಾ ಇದ್ದೆ, ಮಗು ಎದ್ದೇಳುತ್ತೋ ಇಲ್ವೋ ಏನೋ ಅಂತ ಹೇಳ್ಬಿಟ್ಟು. ಕೊನೆಗೂ ಎದ್ದೇಳಲಿಲ್ಲ, ಖುಷಿ ಆಯಿತು. ಆಮೇಲೆ ಕ್ಲೀನಾಗಿ ಟೈಮ್ ಸಿಕ್ತಲ್ಲ ಎಜ್ಗೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ದೆ. ಬೆಡ್ಶೀಟು ಮಡಿಸಿದೆ. ಆ ಕಡೆ ಎಲ್ಲ ಕ್ಲೀನಾಗಿ ಈಗೀಗ ಯಾಕೋ ಗೊತ್ತಾಗ್ತಿಲ್ಲ. ಪ್ರೆಗ್ನೆನ್ಸಿಲಂತೂ ಯಾವ್ದಾರು ಹರಡಿರೋದು ನೋಡಿಬಿಟ್ರೆ ಇದಾಗ್ಬಿಡೋದು, ಆ ಥರ ಏನೇನೋ ಸಿಮ್ಟಮ್ಸ್ ಬಂದ್ಬಿಡೋದು. ನಾನೇ ಯೋಚನೆ ಮಾಡ್ತಾ ಅಯ್ಯೋ ನನಗೆ ಹಿಂಗೆ ಆಗ್ತಾಯಿದೆ ಅಂತ ನನಗೆ ಒಂಥರ ನಗು. ನಾನು ಲೇಸಿಯಾಗಿದ್ದಿದ್ದು ಹಂಗೆಲ್ಲ ಇದನ್ನೆಲ್ಲ ಪ್ರೆಗ್ನೆನ್ಸಿ ಲಾಸ್ಟಿಗೆ ಏನೇನೋ ಒಂಥರ ಚೇಂಜಸ್ ಗೊತ್ತಾಗ್ತಾಯಿತ್ತು. ಅದು ನೆಸ್ಟಿಂಗ್ ಅಂತಾರೆ ಬಟ್ ಅದು ಗೊತ್ತಾಗ್ತಾ ಇರಲಿಲ್ಲ. ಏನೋ ಒಂಥರ ಖುಷಿ ಆಗೋದು, ಹರಡಿದ್ದು ನೋಡಿಬಿಟ್ರೆ ಏನೋ ಒಂಥರ ಕಿರಿಕಿರಿ ಅನಿಸೋದು. ಅದಕ್ಕೆ ಇವಾಗ ಏನೋ ಗೊತ್ತಿಲ್ಲ, ಬೆಡ್ಡೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಕ್ಲೀನಾಗಿರೋದು ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತಾ ಇರ್ತಿತ್ತು. ಹಾಗೆ ಮಗು ಬಟ್ಟೆ ತೊಳೆದಾಕಿದ್ರು ಅಮ್ಮ, ಅದನ್ನು ತಂದು ಬೆಡ್ ಮೇಲೆ ಇಟ್ಟಿದ್ರು. ಹಂಗೆ ಮಡಚ್ಕೊತಾ ಇದ್ದೆ. ಕ್ಯೂಟ್ ಬಟ್ಟೆ ನೋಡ್ಬಿಟ್ಟು ಕ್ಲೀನಾಗಿ ಮಡಚಿಡ್ಬೇಕು, ಅದೇನೋ ಒಂಥರ ಖುಷಿ ಕ್ಲೀನಾಗಿರಬೇಕು, ಕ್ಲೀನಾಗಿ ಇದು ಮಾಡ್ಕೋಬೇಕು. ಮೊದಲೆಲ್ಲ ಹಿಂಗಿರ್ತಿರ್ಲಿಲ್ಲ, ಎಲ್ಲರೂ ಹೋಗಿ ಏನೇನೋ ಹಿಂಗೆ ಬಿಸಾಕೋದು ಅದು ಇದು ಮಾಡ್ತಾಯಿದ್ದೆ. ಈಗ ನೋಡಿದ್ರೆ ನಾನೇ ರೆಸ್ಪಾನ್ಸಿಬಲ್ ಮಾಮ್ ಥರ ಬಟ್ಟೆ ಕ್ಲೀನಾಗಿ ಹಿಂಗೆ ಇರಬೇಕು, ಈ ಥರನೇ ಮಡಚಬೇಕು. ಅದು ಹಿಂಗೆ ಮಡಚಿದ್ರೇನೇ ಸ್ಯಾಟಿಸ್ಫ್ಯಾಕ್ಷನ್. ಅದು ಹಿಂಗೆ ಮಡ್ಚೋಕೋದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನೇ ಆಗ್ತಿರ್ಲಿಲ್ಲ. ಆಮೇಲೆ ಹಿಂಗೆ ಟೈಮ್ ಸಿಕ್ತು ಅಂತೇಳ್ಬಿಟ್ಟು ಸ್ನಾನನೂ ಮಾಡಿಕೊಂಡು ಕ್ಲೀನಾಗಿ ತಲೆ ಇದು ಮಾಡ್ಕೊತಾ ಇದ್ದೆ. ಈ ಟವಲ್ ನನಗೆ ಸಖತ್ತು ಇಷ್ಟ ಆಯಿತು. ಇದು ನಮ್ಮ ಅಣ್ಣನ ಹತ್ರ ನಾನು ತರಿಸ್ಕೊಂಡಿದ್ದೆ ಡೆಕಾಥ್ಲಾನಲ್ಲಿ, ಮೈಕ್ರೋಫೈಬರ್ ಟವಲು. ಕೂದಲು ಈ ಟೈಮಲ್ಲಿ ಜಾಸ್ತಿ ಒದ್ದೆ ಹಿಡ್ಕೊಬಾರ್ದು, ಮಗುಗೆ ಶೀತ ಆಗುತ್ತೆ ಎಲ್ಲ ಅಂತಾರೆ ಅಂತೇಳ್ಬಿಟ್ಟು ಆ ಥರದ್ದು ಬೇಗ ಇರುತ್ತೆ ಅಂತ ಆ ಥರದ್ದು ತಂದೆ. ಆಮೇಲೆ ಶ್ಯಾಂಪು ಕಾನ್ಷಿಯಸ್ ಕೆಮಿಸ್ಟಿಂದ ಯೂಸ್ ಮಾಡಿದೆ. ಇದು ಲಿವನ್ ಕಂಡೀಷ್ನರು. ಕೂದಲನ್ನ ಕ್ಲೀನಾಗಿ ತೊಗೊಂಡು ಅದನ್ನು ಎಷ್ಟು ಬೇಕಷ್ಟು ನಮ್ಮ ಕೂದಲು ಕ್ವಾಂಟಿಟಿ ನೋಡ್ಕೊಂಡು ಕ್ಲೀನಾಗಿ ಇದು ಮಾಡಿಕೊಂಡು ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಫಸ್ಟ್ ಹಿಂಗೆ ಹಚ್ಕೊಂಡೆ. ಆಮೇಲೆ ಯಾಕೋ ಇದಾಗಲಿಲ್ಲ, ಪಾರ್ಟಿಷನ್ ಮಾಡ್ಕೊಂಡು ಕ್ಲೀನಾಗಿ ಮಧ್ಯಕ್ಕೆ 2 ಬಾಯಿ ತಲೆ ಥರ ತಗೊಂಡು ಕ್ಲೀನಾಗಿ 2 ಸೈಡನ್ನು ಹಾಕ್ಕೊಂಡು ಇದು ಮಾಡಿಕೊಂಡೆ. ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ವಲ್ಲ ಅಂತೇಳ್ಬಿಟ್ಟು ಏನೋ ಯೋಚನೆ ಮಾಡ್ಕೊತ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಹಾಗೆ ಏನೇನು ಯೋಚನೆ ಬರೋದು ಮತ್ತು ಅದನ್ನು ಇದು ಮಾಡ್ಕೊಳೋದು ಅದೇ ಆಗ್ತಾಯಿತ್ತು. ಕ್ಲೀನಾಗಿ ಪಾರ್ಟಿಷನ್ ಮಾಡ್ಕೊತ ಹಿಂಗೆ ಮಾಡಿಕೊಂಡೆ. ನೆಕ್ಸ್ಟು ಹಂಗೆ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೆ. ಇಲ್ಲಿ ಸನ್ಸ್ಕ್ರೀನು ಹಚ್ಕೊಂಡು, ಈ ಸನ್ಸ್ಕ್ರೀನ್ ಅಂತೂ ನನಗೆ ಸಖತ್ತು ಇಷ್ಟ ಆಯಿತು. ಇನ್ನೂ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ, ಯಾವುದೇ ವೈಟ್ ಕಾಸ್ಟ್ ಉಳಿಯಲ್ಲ.
ಈ ಟೈಮಲ್ಲಿ ಯಾವುದೋ ಒಂದು ಸನ್ಸ್ಕ್ರೀನ್ ಹಚ್ಕೊಂಡು ಕ್ಲೀನಾಗಿ ಒಂದು ಇದು ಮಾಡ್ಕೊಂಡ್ರೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ನನಗಂತೂ ಸನ್ಸ್ಕ್ರೀನು ಈ ಲಿಪ್ ಬಾಮ್ SPF 50 ಇದೆಷ್ಟು ಖುಷಿ ಅನಿಸುತ್ತೆ ಅಂದರೆ ಹಚ್ಕೋಬೇಕಾರೆ ಅಯ್ಯೋ ಹೌದಲ್ವ ಅದನ್ನು ಹಚ್ಕೊಂಡೇ ಇಲ್ವಲ್ಲ ಮರ್ತೋಗಿರ್ತಿದ್ನಲ್ಲ ಅಂತೇಳ್ಬಿಟ್ಟು ಪಾಕೆಟಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತೀನಿ ಲಿಪ್ ಬಾಮ್ನ. ಆದಾಗಲೆಲ್ಲ ಹಚ್ಕೋ ಅಂತ ಕ್ಲೀನಾಗಿ ಇದು ಮಾಡ್ತಿದ್ದೆ. ಇಲ್ಲಿ ಕಾಜಲ್ ಹಚ್ಕೊತಾ ಇದ್ದೆ. ಯಾಕೋ ಇವತ್ತು ಹಚ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಏನೋ ಒಂಥರ ಕಾಜಲ್ ಹಚ್ಕೊಂಡಿದ್ದ ತಕ್ಷಣ ಮುಖ ಬೇರೆ ಥರ ಲುಕ್ ಕೊಡುತ್ತಲ್ಲ, ಅದಕ್ಕೇನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇವತ್ತು ಟೈಮ್ ಸಿಕ್ತು ನನಗೆ, ಮೀ ಟೈಮ್ ಸಿಕ್ತಲ್ಲ ಅಂತೀನೋ ಒಂಥರ ಖುಷಿ ಅನಿಸಿ ಮಾಡ್ಕೊಳ್ಳೋಣ ತಗೋ ಒಂಚೂರು ಕಾಜಲ್ ಹಚ್ಕೊಂಡು ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಚ್ಕೊತಾ ಇದ್ದೆ. ಹಾಗೆ ನೆಕ್ಸ್ಟು ಬೊಟ್ಟು ಇಟ್ಕೊಳಕ್ಕೆ ಅಂತ ಮುಂದೆ ಬಂದೆ. ನಾನು ಇಟ್ಕೊತೀನಿ ಅಂತಂಗೆ ಬಂದೆ, ಬಟ್ ಆಮೇಲೆ ಕಾಣಿಸ್ತಿರ್ಲಿಲ್ಲ ಅಂತೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಬಂದ್ಬಿಟ್ಟು ಮತ್ತೆ ಇಟ್ಕೊಂಡೆ. ಇಲ್ಲಿ ನೋಡಿ, ಇಲ್ಲಿ ಮತ್ತು ಮುಂದಕ್ಕೆ ಬಂದು ಮತ್ತೆ ಹಿಡ್ಕೊಂಡು ಎಲ್ಲ ಕಾಣಿಸುತ್ತೆ ಅಂತ ಮೊದಲೇ ಇದು ಮಾಡ್ಕೊಂಡೆಲ್ಲ ಮಾಡಿದೆ. ಹಾಗೆ ಏನೇನೋ ಮಾಡ್ಕೊಂತ ಇದು ಮಾಡ್ಕೊಂಡು ಮುಖದ ಹತ್ರ ಅದೇನೋ ಸ್ನಾನ ಮಾಡಿದ ದಿವಸ ಮುಖದ ಹತ್ರ ಕೂದಲು ಅಂಟ್ತಾನೇ ಇತ್ತದು, ಗೊತ್ತಿಲ್ಲ. ಆಮೇಲೆ ತಿಂಡಿ ರೆಡಿ ಆಯ್ತು, ತಿಂಡಿ ತಿನ್ಕೊಂಡು ಆಮೇಲೆ ಕೂದಲು ಇದು ಮಾಡಿಕೊಂಡೆ. ಒಂದು ಸ್ವಲ್ಪ ಒಣಗಿತ್ತು, ಹಾಗೆ ಏನೋ ಅಂತ ನೋಡ್ತಾ ಇದ್ಕೊಂಡು ಇದು ಹೇರ್ ಗ್ರೋತ್ ಟಾನಿಕ್. ಇದು ಇಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಅದರಲ್ಲಿ ಕಾಲು ಭಾಗ ಆಗಲೇ ಖಾಲಿ ಮಾಡಾಯಿತು. ಇಷ್ಟು ಚೆನ್ನಾಗಿದೆ ಅಂತಂದರೆ ರೋಸ್ಮೇರಿ ಇದೆ ಅದರಲ್ಲಿ, ಇನ್ನೂ ತುಂಬ ಹರ್ಬ್ಸ್ ಇದೆ. ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ಇದ್ರದ್ದು ಸ್ಪ್ರೇ ಇದು ಮೆಕ್ಯಾನಿಸಮ್ ಇದೆಯಲ್ಲ, ಅದು ಇಷ್ಟು ಕ್ಲೀನಾಗಿ ಇದು ಮಾಡ್ಬೋದು ಅಂತಂದರೆ ಆಗ ಮಾಡ್ತಾಯಿದ್ದೆ ನಾನು 2 ವರ್ಷದ ಹಿಂದೆ. ರೋಸ್ಮೇರಿ ಲೀವ್ಸ್ ಹಾಕ್ಕೊಂಡು ಅದಕ್ಕೆ ಹೋಮ್ ಮೇಡ್ ವಾಟರ್ ಮಾಡ್ತಿದ್ರಲ್ಲ, ಅವಾಗ ಟ್ರೆಂಡ್ ಆಗಿತ್ತಲ್ಲ, ಆ ಥರ ಮಾಡ್ತಾಯಿದ್ದೆ. ಅದರಲ್ಲೂ ರಿಸಲ್ಟ್ ಸಿಕ್ತು. ಬಟ್ ಈಗ ಅಷ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಈ ಥರ ಬಾಟ್ಲ್ ಸಿಕ್ತಲ್ಲ ಅಂತೇಳ್ಬಿಟ್ಟು ನಾನು ಈ ಥರ ಟ್ರೈ ಮಾಡ್ತಾ ಇದ್ದೆ. ಒಳ್ಳೆ ರಿಸಲ್ಟ್ ಕೊಡ್ತು. ಸ್ವಲ್ಪ ಬೇಬಿ ಹೇರ್ಸ್ಗೂ ಗ್ರೋತ್ ಕೂಡ ಕಾಣಿಸ್ತಾ ಇದ್ದೆ. ಅಬ್ಸರ್ವ್ ಮಾಡ್ತಾ ಇರ್ತೀನಿ ಈಗ ಬಂತಾ ಇಲ್ಲ ಅಂತೇಳ್ಬಿಟ್ಟು. ಹಾಗೆ ಕ್ಲಿಪ್ ಹಾಕ್ಕೊಂಡು ಕೂದಲನ್ನ ಇದು ಮಾಡಿಕೊಂಡೆ. ನೆಕ್ಸ್ಟು ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹಂಗೆ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಇದೇನು ಮಾಡ್ತಿದ್ದಾಳೆ ಅಂತಂದರೆ, ನಾನಿದು ಫುಲ್ಲೆಲ್ಲ ಕೂದಲು ಒಣಗಿತ್ತು. ಆಮೇಲೆ ಸ್ವಲ್ಪ ಹೊತ್ತೆಷ್ಟೋ ಅವರ್ಸ್ 4 ಅವರ್ ಆದಮೇಲೆ ಇದನ್ನು ಈ ಕ್ಲಿಪ್ಪನ್ನ ಶೂಟ್ ಮಾಡ್ತಾ ಇರೋದು. ಈಗ ಮಿರರ್ ಮುಂದೆ ಬಂದು ನಿಂತ್ಕೊಂಡು ಹಿಂಗೆಲ್ಲ ಕೂದಲು ಕ್ಲೀನಾಗಿ ಮಾಡಿಕೊಂಡು ನೆಕ್ಸ್ಟು ಮಿರರ್ ಅಫರ್ಮೇಷನ್ ಅಂತ ಇದು. ಮಿರರ್ ಮುಂದೆ ನಿಂತ್ಕೊಂಡು ಹಿಂಗೆ ಕೂದಲು ಆಡಿಸ್ಕೊತ ನನ್ನ ಕೂದಲು ಸ್ಟ್ರಾಂಗು, ಹೆಲ್ತಿ, ವಾಲ್ಯೂಮ್ನೆಸ್ ಆಗಿದೆ, ನನ್ನ ಕೂದಲು ಉದ್ದ ಬೆಳೀತಾ ಇದೆ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಅಂದ್ಕೋಬೇಕು. ಕೂದಲು ಹಂಗೆ ವಿಜುವಲೈಸ್ ಮಾಡಿಕೊಂಡು ಇಲ್ಲಿ ನಾನು ತೋರಿಸ್ತಾ ಇರೋದು ಹೇರ್ ಗ್ರೋತ್ ಟಾನಿಕ್ ಹಾಕ್ಕೊಂಡಿದ್ನಲ್ಲ, ಅದ್ರದ್ದು ಒಂದಿಷ್ಟು 1 ಮಂತ್ ಆಯ್ತೇನೋ ಕ್ಲೀನಾಗಿ ಇದು ಮಾಡ್ಕೊಂಡು. ಆಗಲೇ ನನಗೆ ಈ ಥರ ಬೇಬಿ ಹೇರ್ಸ್ ಕಾಣಿಸ್ತಾ ಇದೆ. ನೀವೇ ನೋಡ್ಬೋದು, ನಾನು ಹೆಂಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಹಿಂಗೆ ನಾನು ಇದು ಮಾಡ್ಕೊತ ಲಾಸ್ಟಲ್ಲಿ ಇದು ಮಾಡಿಕೊಂಡು ಅದು ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪು. ನೆನ್ನೆ ವೀಡಿಯೋ ಎಂಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ಈಗ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ಮಾರ್ನಿಂಗ್ ರುಟೀನ್ ಇಷ್ಟ ಆಗಿದ್ದರೆ ಶೇರ್, ಲೈಕ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಬಾಯ್.